4ನೇ ವಾರದ ಕೊನೆಯ ಒಂದು ಆಷಾಢ ಶುಕ್ರವಾರ ಇವತ್ತು ಚಾಮುಂಡಮ್ಮನ ಒಂದು ದರ್ಶನ ಪಡಿತಕ್ಕಂಥ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಹಲವಾರು ಜಿಲ್ಲೆಗಳಿಂದ ಬಹುಶಃ 1 ರಿಂದ 1.5 ಲಕ್ಷ ಜನ ಇವತ್ತು ಏನು ಆ ತಾಯಿಯ ದರ್ಶನ ಪಡೆದು ಪ್ರಾರ್ಥನೆ ಸಲ್ಲಿಸ್ತಕ್ಕಂಥ ಒಂದು ಸಂಸ್ಕೃತಿಯನ್ನು ನಾವು ನೋಡಿದ್ದೇವೆ. ಹಾಗಾಗಿ ನಾನು ನಮ್ಮ ಜೊತೆಯಲ್ಲಿ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳು ಕೂಡ ಭೇಟಿ ಕೊಟ್ಟು ಚಾಮುಂಡಮ್ಮನ ಒಂದು ದರ್ಶನವನ್ನು ಪಡೆದು ಪ್ರಾರ್ಥನೆಯನ್ನು ಸಲ್ಲಿಸಿದ್ದೇವೆ. ರಾಜ್ಯದಲ್ಲಿ ವಿಶೇಷವಾಗಿ ನಮ್ಮ ರೈತಾಪಿ ಸಮುದಾಯಕ್ಕೆ ಈ ಬಾರಿ ಏನು ಕಳೆದ ವರ್ಷ ಬರಗಾಲ ಬಂದಿತ್ತು, ಈ ಬಾರಿ ಭಾಳ ದೊಡ್ಡ ಮಟ್ಟದಲ್ಲಿ ಇವತ್ತು ಮಳೆ ಬಂದು ಇವತ್ತು ಎಲ್ಲ ರೀತಿ ಸಂಕಷ್ಟಗಳು ಪರಿಹಾರ ಆಗಲಿ ನಮ್ಮ ರೈತರದು ಅಂತಕ್ಕಂಥದ್ದನ್ನು ವಿಶೇಷವಾಗಿ ಇವತ್ತು ಪ್ರಾರ್ಥನೆಯನ್ನು ಸಲ್ಲಿಸಿರ್ತಕ್ಕಂಥದ್ದು. ಜೊತೆಯಲ್ಲಿ ರಾಜ್ಯದ 7.5 ಕೋಟಿ ಜನತೆಗೂ ಕೂಡ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗಲಿ, ನಾಡು ಸಮೃದ್ಧವಾಗಿರಲಿ ಅಂತಕ್ಕಂಥದ್ದು ಆ ತಾಯಿಯಲ್ಲಿ ನಾವೆಲ್ಲರೂ ಪ್ರಾರ್ಥನೆ ಮಾಡಿದ್ದೇವೆ.